ವರ್ಗದವರಿಗೂ, ವಿಶೇಷವಾಗಿ ದೈಹಿಕ ಶಿಕ್ಷಕರಿಗೂ, ಟಿಪೋ ಸರ್ ಅವ್ರಿಗೂ, ದೈಹಿಕ ಶಿಕ್ಷಕರ ಸಂಘದ ಪದಾಧಿಕಾರಿಗಳಿಗೂ, ಮುಖ್ಯೋಪಾಧ್ಯಾಯರಿಗೂ, ಟೀಮ್ ಮ್ಯಾನೇಜರ್ಸ್ ಇವರೆಲ್ಲರಿಗೂ ಕೂಡ ನಿಮ್ಮ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಒಂದು ನೆನಪಿಟ್ಟುಕೊಳ್ಬೇಕು. 360-30 ವಿದ್ಯಾರ್ಥಿಗಳಿಗಿಂತ ನೀವು ವಿಶೇಷವಾಗಿರಬೇಕು. ಸೋಲು ಗೆಲುವು ಆಮೇಲೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಅಂದ್ರೆ ಇಟ್ ಶುಡ್ ಬಿ ಎ ಮಾಡೆಲ್. ನಿನ್ನೊಂದು ಟೈಮ್ ಸೆನ್ಸು, ನಿನ್ನ ವೈಯಕ್ತಿಕ ಶಿಸ್ತು, ನಿನ್ನ ನಡವಳಿಕೆ, ಅದು ನಿಜವಾದ ಸ್ಪೋರ್ಟ್ಸ್ ಮ್ಯಾನ್. ಏನು 4 ಶಾಟ್ ಹೊಡೆದ ತಕ್ಷಣ ಇವತ್ತು ಗೆದ್ದ ತಕ್ಷಣ ಹೊಡೆಸ್ಲಿಕ್ಕೆಲ್ಲ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಎಲ್ಲರೂ. ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಇರಬೇಕು ಅನ್ನೋ ನಿಯಮಗಳಿರ್ತಾವ, ಅದನ್ನ ಪ್ರಾರಂಭಿಕ ಹಂತದಲ್ಲಿ ರೂಢಿಸ್ಕೊಳ್ಬೇಕು. ನೀವು ನಿಮ್ಮ ಗುರಿ ದೊಡ್ಡದಾಗಿರ್ಬೇಕು. ಏನೋ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ 140 ರೆಪ್ರೆಸೆಂಟ್ ಮಾಡಬೇಕಾದ್ರೆ ಗುರಿ ಅಲ್ಲಿ ಇಟ್ಕೊಳ್ಳಿ. ಸಣ್ಣ ಪುಟ್ಟಕ್ಕೆಲ್ಲ ಹೊಡೆದಾಡಬೇಡಿ. ಶುಡ್ ಬಿ ಮಸ್ಟ್ ಅಂಡ್ ಶುಡ್ ಎವ್ರಿ ಕಾರ್ನರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲಿಂದ ರೂಢಿಸ್ಕೊಳ್ಳಿ. ನಿಮಗೆ ಧೈರ್ಯ ಇರ್ತದೆ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ಕ್ರೀಡಾಕೂಟಕ್ಕೆ ನಿಮ್ಮ ಚಪ್ಪಾಳೆ ಮೂಲಕ, ಇಲ್ಲಿಯ ಚಪ್ಪಾಳೆ ಮೂಲಕ ನಿಮ್ಮನ್ನು ಸ್ವಾಗತ ಮಾಡ್ತೇವೆ. ಎಲ್ಲರಿಗೂ ಧನ್ಯವಾದ. ತಾಲೂಕಾ ಮಟ್ಟದ 2024-25ನೇ ಸಾಲಿನ ವಾಲಿಬಾಲ್ ಪ್ರೌಢಶಾಲೆಗಳ ನೇರ ತಾಲೂಕಾ ಮಟ್ಟದ ಕ್ರೀಡಾಕೂಟಕ್ಕೆ ಎಲ್ಲರನ್ನ ಕ್ರೀಡಾ ಮನೋಭಾವದಿಂದ ಸ್ವಾಗತವನ್ನು ಮಾಡ್ತಾ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆಯನ್ನು ಮಾಡಿರ್ತಕ್ಕಂಥ ಸಂಚಾಲಕವನ್ನು ವಹಿಸಿಕೊಂಡಿರ್ತಕ್ಕಂಥ ಇಟಗಿ ವಲಯದ ಎಲ್ಲ ಮುಖ್ಯೋಪಾಧ್ಯಾಯರುಗಳಿಗೆ, ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರುಗಳಿಗೆ ಮತ್ತು ಸಹ ಶಿಕ್ಷಕರಿಗೆ, ವಿಶೇಷವಾಗಿ ಕ್ರೀಡಾಪಟುಗಳಿಗೆ ಸ್ವಾಗತವನ್ನು ಮಾಡ್ತಾ ಈ ದಿನ ವಾಲಿಬಾಲ್ ಪಂದ್ಯದ ಚಪ್ಪಾಳೆ ಬೇಡ ಕೇಳಿಸ್ಕೊಬಿಡ್ರಿ. ಈ ದಿನ ವಾಲಿಬಾಲ್ ಆಟದ ಕೆಲವು ವಿಶೇಷವಾದಂಥ ಅಂಶಗಳನ್ನು ಹೇಳ್ತೇನೆ. ಅದನ್ನ ಗಮನ ಇಟ್ಕೊಂಡು ಆಟದಲ್ಲಿ ಪಾಲಿಸಿ ನಿರ್ಣಾಯಕರ ನಿರ್ಣಯಕ್ಕೆ ಗೌರವವನ್ನು ಕೊಡಿ. ನಿರ್ಣಾಯಕ ನಿರ್ಣಯವನ್ನು ನೀವು ಒಪ್ಪಿಕೊಳ್ಬೇಕಾಗ್ತದೆ. ಮೊದಲನೇದಾಗಿ ದ್ವಾರಕೇಶ್ ಸರ್ ಹೇಳಿದಂಗೆ ಡಿವಿಷನ್ ಮಟ್ಟದಲ್ಲಿ ಇವೆಲ್ಲ ಅಪ್ಲೈ ಆಗ್ತವೆ. ಲಿಬ್ರೋ ಪ್ಲೇಯರ್ನ ಬಳಸಬೇಕು. ಲಿಬ್ರೋ ಪ್ಲೇಯರ್ ಯಾವಾಗಾದ್ರೂ ಒಳಗೆ ಬರ್ಬೋದು, ಯಾವಾಗಾದ್ರೂ ಹೊರಗೆ ಹೋಗ್ಬೋದು. ಸರ್ವಿಸ್ ಮಾಡಂಗಿಲ್ಲ, ಶಾಟ್ ಹೊಡೆಯಂಗಿಲ್ಲ. ಪಂದ್ಯ ಸರ್ವಿಸ್ನೊಂದಿಗೆ ಪ್ರಾರಂಭ ಆಗ್ತದೆ. ಸರ್ವಿಸ್ ಮಾಡುವಾಗ ಚೆಂಡನ್ನು ತೂರಿ ಹೊಡಿಬೇಕು. ಸರ್ವಿಸ್ ಮಾಡುವಾಗ ಯಾವುದೇ ರೀತಿಯಾಗಿ ಲೈನನ್ನು ಟಚ್ ಮಾಡಂಗಿಲ್ಲ. ಎರಡನೇದಾಗಿ 6 ಜನ ಆಟಗಾರರು ಇರ್ತಾರಲ್ಲ, ಸರ್ವಿಸ್ ಮಾಡುವಾಗ ಕೆಲವರು ಇನ್ನೂ ತಪ್ಪು ಕಲ್ಪನೆಯಲ್ಲಿ ಇದ್ದೀವಿ. ಅಟ್ಯಾಕ್ ಲೈನಲ್ಲಿ 3 ಜನ ಇರಬೇಕು ಅಂತ ಹೇಳಿದ್ದೀರಾ, ಅದು ಯಾವುದೂ ರೂಲ್ ಇಲ್ಲ. ಅಂಕಣದ ಒಳಗಡೆ ರೊಟೇಷನ್ ಆರ್ಡರ್ ಪ್ರಕಾರ, ಕ್ರಮಬದ್ಧ ಸುತ್ತುವಿಕೆ ಪ್ರಕಾರ ಯಾವುದಾದ್ರೂ ಅಂಕಣದ ಯಾವುದಾದ್ರೂ ಭಾಗದಲ್ಲಿ ನಿಂತ್ಕೋಬಹುದು. 6 ಜನ ಅನುಕ್ರಮವಾಗಿರಬೇಕು. ಅರ್ಥ ಆಯ್ತಾ? ಆಮೇಲೆ ಸರ್ವಿಸ್ ಮಾಡಿದ ಚೆಂಡನ್ನ ಮೊದಲ ರಿಸೀವ್ ಏನ್ ಮಾಡ್ತಿರಲ್ಲ ಅದು ಹಿಡ್ಕೊಂಡು ಎಸೆಯೋದು ಉಳಿದಿದ್ದೆಲ್ಲವೂ ಅಲೋ ಇರ್ತದೆ. ಟಪ್ಸು, ಕ್ಯಾರಿ ಏನಂತಿರಲ್ಲ ಅವು ಯಾವುದಿರಲ್ಲ. ಮೊದಲನೇ ಟಚ್ ಮಾತ್ರ, ಆಮೇಲೆ ಎಲ್ಲವೂ ಅಪ್ಲೈ ಆಗ್ತವೆ. ಗೊತ್ತಾಯ್ತಾ? ಸರ್ವಿಸ್ ಮಾಡಿದ ಮೊದಲ ಚೆಂಡು ಯಾವ ಥರ ಆಡಿದ್ರು ಅದು ಅಲೋ ಇದೆ, ನಂತರ ಮಾತ್ರ ಅಲೋ ಇರೋದಿಲ್ಲ. ಆಮೇಲೆ ಆಟ ನಡೀತಾ ಇರಬೇಕಾದ್ರೆ ಆ ನೆಟ್ಟಲ್ಲಿ ಏನು ನೀವು ಬ್ಲಾಕ್ ಮಾಡುವಾಗ, ಶಾಟ್ ಹೊಡಿಯುವಾಗ ಆ ಸೆಂಟ್ರ್ ಲೈನ್ ಇರುತ್ತಲ್ಲ, ಆ ಲೈನ್ ಮೇಲೆ ನಿಂತರು ಕ್ರಾಸ್ ಇಲ್ಲ. ಕ್ರಾಸ್ ಅಂದ್ರೆ ಒಳಗಡೆ ಕಾಲು ಹೋಗ್ಬೇಕು. ಉದಾಹರಣೆ ಕ್ರಿಕೆಟ್ನಲ್ಲಿ ನೋ ಬಾಲ್ ಆಗುತ್ತಲ್ಲ, ಆ ಥರ ಆದಾಗ ಮಾತ್ರ ನೆಟ್ ಕ್ರಾಸ್ ಆಗ್ತದೆ. ಲೈನ್ ಮೇಲೆ ಓಡ್ಕೊಂಡು ಹೋಗ್ಬೋದು. ಆಮೇಲೆ ಈ ವಾಲಿಬಾಲ್ ಅಂಕಣದಲ್ಲಿ ಅಟ್ಯಾಕ್ ಲೈನ್ ಮುಂದೆ ಹೊರಗಡೆ ಎಕ್ಸ್ಟೆನ್ಷನ್ ಮಾಡಿದೆ ಲೈನು. ಆ ಲೈನ್ನ ದಾಟಿ ಹೊರಗಡೆ ಪ್ಲೇಯರು ಒಳಗಡೆ ಬಂದು ಹೊಡೆಯಂಗಿಲ್ಲ. ಹಿಂದ್ಗಡೆ ಪ್ಲೇಯರು ಅಟ್ಯಾಕ್ ಲೈನ್ ಒಳಗಡೆ ಅಂದ್ರೆ 3 ಮೀಟರ್ ಬಾಕ್ಸ್ ಇದೆ ಅಲ್ಲ, ಅದ್ರ ಒಳಗಡೆ ಬಂದು ಜಂಪ್ ಮಾಡಂಗಿಲ್ಲ. ಬಂದು ಆಡ್ಬೋದು, ಜಂಪ್ ಮಾಡಂಗಿಲ್ಲ. ಅರ್ಥ ಆಯ್ತಾ? ಹಿಂದ್ಗಡೆ ಇರೋ ಪ್ಲೇಯರು ಅಟ್ಯಾಕ್ ಲೈನ್ ಹಿಂದ್ಗಡೆಯಿಂದ ಜಂಪ್ ಮಾಡಿ ಹೊಡಿಬಹುದು. ಹಿಂದೆ ಟೇಕ್ ಆಫ್ ತಗೊಂಡು ಮುಂದೆ ಲ್ಯಾಂಡ್ ಆಗ್ಬಹುದು. ಆದ್ರೆ ಒಳಗಡೆನೆ ಜಂಪ್ ಮಾಡಿ ಆಡಂಗಿಲ್ಲ, ಹೊಡೆಯಂಗಿಲ್ಲ ಅಷ್ಟೇ. ಇನ್ನು ವಾಲಿಬಾಲ್ನಲ್ಲಿ ಸರ್ವಿಸ್ ನೆಟ್ ಅಲೋ ಇರ್ತದೆ. ಆನ್ ದಿ ಲೈನ್ ಗುಡ್ ಬಾಲ್ ಇರ್ತದೆ. ಎಲ್ಲ ಆನ್ ದಿ ಲೈನ್, ಆಲ್ ಆನ್ ದಿ ಲೈನ್ ಗುಡ್ ಬಾಲ್ ಎಲ್ಲವೂ ಗುಡ್ ಆಗ್ತದೆ.
ಆಮೇಲೆ ಇವತ್ತಿನ ಒಂದು ಪಂದ್ಯದಲ್ಲಿ ಆಟ ಬಹಳಷ್ಟು ತಂಡಗಳಿರೋದ್ರಿಂದ ಹವಾಮಾನದ ಒಂದು ವೈಪರೀತ್ಯ ಇರೋದ್ರಿಂದ ಪ್ರತಿ ಪಂದ್ಯವು ಪ್ರಾರಂಭದ ಪಂದ್ಯದಿಂದ ಹಿಡಿದು ಫೈನಲ್ ಪಂದ್ಯವರೆಗೂ ಪ್ರತಿ ಪಂದ್ಯವು 25 ಅಂಕಗಳ ನೇರ ಸೆಟ್ ಅನ್ನು ಹೊಂದಿರ್ತದೆ. 13 ಅಂಕಗಳಿಗೆ ಅಂಕಣ ಬದಲಾಗುತ್ತದೆ. 25 ಅಂಕಗಳಿಗೆ ನೇರ ಸೆಟ್ ಇರ್ತದೆ. 13 ಅಂಕಗಳಿಗೆ ಏನಾಗ್ತದೆ, ಕೋಡ್ ಚೇಂಜ್ ಆಗ್ತದೆ. ಇಷ್ಟು ವಿಶೇಷವಾಗಿ ಇವತ್ತು ನೀವು ಗಮನಿಸಬೇಕಾಗಿರ್ತಕ್ಕಂಥ ಏನಾದರೂ ನೀವು ಕಂಡು ಬಂದ್ರೆ ತಕ್ಷಣವೇ ಆ ಒಂದು ತಂಡವನ್ನ ಅಲ್ಲೇ ಡಿಸ್ಕ್ವಾಲಿಫೈ ಮಾಡಲಾಗ್ತದೆ. ಆಟ ಆಡಿದಾರಂತೇಳಿ ಗೊತ್ತಾದ್ರೆ ಅಲ್ಲೇ ತಂಡನ ರದ್ದು ಮಾಡಲಾಗ್ತದೆ. ಅರ್ಥದ ಈಗ ಸೆಟ್ ಇರ್ತದೆ, ಫೈನಲ್ ಮ್ಯಾಚ್ ಮಾತ್ರ, ಉಳಿದೆಲ್ಲವೂ ನೇರ ಸೆಟ್ಗಳನ್ನ ಒಳಗೊಂಡಿರ್ತದೆ. ಆಮೇಲೆ ಚೆಂಡನ್ನ ಕಾಲಿಂದ ಆಡ್ಬೋದು, ತಲೆಯಿಂದ ಆಡ್ಬೋದು, ಬೆನ್ನಿಂದ ಪುಟ್ಟಿಸ್ಬೇಕು. ಬಾಲ್ ಏನಾಗ್ತದೆ, ಪುಟ್ಟಿಬೇಕು, ಬಾಲು ಪುಟ್ಟಿಬೇಕು, ರೋಲ್ ಆಗಂಗಿಲ್ಲ, ಉರುಳಂಗಿಲ್ಲ, ಪುಟ್ಟಿಬೇಕು. ಪುಟ್ಟಿದಲ್ಲಿ ಅದು ಅಲೋ ಇರ್ತದೆ. ಡೈರೆಕ್ಟ್ ಬಾಡಿ ಬಾಲಕರಿಗೆ ಈ ಕಡೆ ಆ ಕಡೆ 2 ಅಂಕಣಗಳು ಇರ್ತವೆ. ಬಾಲಕರಿಗೆ 1, 2, 3, 4 ಅಂಕಣಗಳಲ್ಲಿ 4 ಗುಂಪುಗಳಲ್ಲಿ ವಿಭಜನೆ ಮಾಡ್ತೇವೆ. ನಿಮ್ಮ ಪಂದ್ಯ ಯಾವ ಅಂಕಣದಲ್ಲಿರ್ತದೆ ಅಲ್ಲೇ ಇರಬೇಕು. ನಾವು 1 ಅಥವಾ 2 ಅಥವಾ ಕೊನೆಗೆ 3 ಸರ್ತಿ ಕರಿತೇವೆ. ನಿಮ್ಮ ಸಂಬಂಧಪಟ್ಟ ಶಿಕ್ಷಕರು ಅಥವಾ ನೀವು ಅಲ್ಲಿ ಹಾಜರಿರದಿದ್ದಲ್ಲಿ ನಾವು ಮುಂದಿನ ಪಂದ್ಯಕ್ಕೆ ಹೋಗ್ತೇವೆ. ನೀವು ನಮ್ಮ ಸ್ಕೂಲ್ ಹುಡುಗಿಯರು ಅಲ್ಲೇ ಆಡ್ತಾ ಇದ್ದಾರೆ ಅಂತ ಹೇಳಿ ಅಥವಾ ಹುಡುಗಿ